ಇದು ಕೆಲ ವರ್ಷಗಳ ಹಿಂದೆ ನಡೆದ ಘಟನೆ. ಲೈವ್ ನ್ಯೂಸ್ ರಿಪೋರ್ಟರ್ ಲ್ಯಾರಿ ಕಿಂಗ್ ಮೈಕಲ್ ಜಾಕ್ಸನ್ ಅವರ ಮನೆಗೆ ವರದಿ ಮಾಡಲೆಂದು ತೆರಳಿರುತ್ತಾರೆ. ನಿಮಗೆ ಮೈಕಲ್ ಜಾಕ್ಸನ್ ಬಗ್ಗೆ ಗೊತ್ತಿಲ್ಲದಿದ್ದರೆ ಅವರು ವಿಶ್ವದ ಅತ್ಯಂತ ಪ್ರಸಿದ್ಧ ಸಿಂಗರ್ ಮತ್ತು ಡ್ಯಾನ್ಸರ್ಗಳಲ್ಲಿ ಒಬ್ಬರು. 2009ರಲ್ಲಿ ಅವರ ನಿಧನದ ನಂತರ ಅವರ ಮನೆಯೊಳಗೆ ನಡೆದ ಒಂದು ಘಟನೆ ಇಂದಿಗೂ ಜನರನ್ನು ಬೆಚ್ಚಿ ಬೀಳಿಸುತ್ತಿದೆ. ಲೈವ್ ಟೆಲಿಕಾಸ್ಟ್ ನಡೆಯುತ್ತಿದ್ದಾಗ ಕ್ಯಾಮರಾಮ್ಯಾನ್ ಅವರ ಮನೆಯ ಒಂದು ರೂಮಿನ ಕಡೆ ಕ್ಯಾಮರಾವನ್ನು ತಿರುಗಿಸುತ್ತಾನೆ. ಅಷ್ಟರಲ್ಲಿ ಆ ಕೊಠಡಿಯೊಳಗಡೆ ಏನೋ ಒಂದು ವಿಚಿತ್ರವಾದ ನೆರಳು ನಿಧಾನವಾಗಿ ಹಾದು ಹೋಗುವಂತೆ ಕಾಣಿಸಿತ್ತು. ಇದು ಕೇವಲ ಬೆಳಕಿನ ಆಟವೇ ಅಥವಾ ನಿಜವಾಗಿಯೂ ಅಲ್ಲಿ ಏನಾದರೂ ಹಾದು ಹೋಗಿತ್ತಾ ಅನ್ನೋದು ನಿಗೂಢವಾಗಿಯೇ ಉಳಿದುಕೊಂಡಿದೆ. ಆ ದೃಶ್ಯ ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಸೆರೆ ಹಿಡಿಯಲ್ಪಟ್ಟಿತ್ತು. ಇಂದಿಗೂ ಹಲವರ ನಂಬಿಕೆಯ ಪ್ರಕಾರ ಅದು ಮೈಕಲ್ ಜಾಕ್ಸನ್ ಅವರ ಆತ್ಮವೇ ಇರಬಹುದು ಎಂದು ಹೇಳಲಾಗುತ್ತಿದೆ. ಇದೀಗ ನೀವು ನೋಡಲಿರುವ ಎರಡನೇ ದೃಶ್ಯ ABC ನ್ಯೂಸ್ನ ಲೈವ್ ಟೆಲಿಕಾಸ್ಟ್ನಲ್ಲಿ ನಡೆದಿರುವಂತಹದ್ದು. ರಿಪೋರ್ಟರ್ ಒಬ್ಬ ವ್ಯಕ್ತಿಯ ಸಂದರ್ಶನ ನಡೆಸುತ್ತಿದ್ದರು. ಆ ವ್ಯಕ್ತಿ ತನ್ನ ಮನಸ್ಸಿನ ಶಕ್ತಿಯಿಂದ UFO ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳನ್ನು ಕರೆಯಬಹುದು ಎಂದು ಹೇಳಿದ್ದ. ಅವನ ಪ್ರಕಾರ ತನ್ನ ತಲೆಯೊಳಗೆ ಕೇಳಿಬರುವ ಧ್ವನಿಗಳ ಮೂಲಕ ದೇವರೊಂದಿಗೆ ಸಂಪರ್ಕ ಸಾಧಿಸಿ ನಂತರ UFOಗಳನ್ನು ತನ್ನ ಬಳಿ ಬರಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ದ. ಮೊದಲು ಎಲ್ಲರೂ ಇದನ್ನು ತಮಾಷೆಯಾಗಿ ತೆಗೆದುಕೊಂಡರು. ಆದರೆ ಕೆಲವೇ ಕ್ಷಣಗಳ ನಂತರ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ಆ ದೃಶ್ಯ ಎಲ್ಲರನ್ನು ಮೌನವಾಗಿಸಿತ್ತು. ಆ ದಿನ ನಿಜವಾಗಿಯೂ ಅಲ್ಲಿ ಏನಾಯಿತು ಎಂಬುದು ಇಂದಿಗೂ ಯಾರಿಗೂ ಖಚಿತವಾಗಿ ತಿಳಿದು ಬಂದಿಲ್ಲ. ಆದರೆ ಆ ಕ್ಲಿಪ್ ಜಗತ್ತಿನ ಅತ್ಯಂತ ವಿಚಿತ್ರವಾದ ಲೈವ್ ಟೆಲಿಕಾಸ್ಟ್ಗಳಲ್ಲಿ ಒಂದು ಅಂತ ಹೇಳಲಾಗುತ್ತಿದೆ. ಈ ಘಟನೆ ನಡೆದಿರುವುದು ಜುಲೈ 2025ರಲ್ಲಿ. ಒಂದು ಮನೆಯೊಳಗಿನ ಸೆಕ್ಯೂರಿಟಿ ಕ್ಯಾಮೆರಾ ರೆಕಾರ್ಡ್ ಮಾಡಿದ ಆ ದೃಶ್ಯ ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗಿತ್ತು. ವಿಡಿಯೋ ಅಪ್ಲೋಡ್ ಮಾಡಿದ ವ್ಯಕ್ತಿಯ ಪ್ರಕಾರ ಆ ಮನೆಯಲ್ಲಿ ಮೋಷನ್ ಆ್ಯಕ್ಟಿವೇಟೆಡ್ ಕ್ಯಾಮರಾಗಳನ್ನು ಅಳವಡಿಸಲಾಗಿತ್ತು. ಅಂದರೆ ಆ ಕ್ಯಾಮರಾಗಳು 24 ಗಂಟೆ ರೆಕಾರ್ಡ್ ಮಾಡುವುದಿಲ್ಲ. ಅದರ ಸೆನ್ಸರ್ ಯಾವುದಾದರೂ ಚಲನವಲನಗಳನ್ನು ಪತ್ತೆ ಹಚ್ಚಿದಾಗ ಮಾತ್ರ ರೆಕಾರ್ಡಿಂಗ್ ಶುರುವಾಗುತ್ತದೆ. ಆ ದಿನ ಅವರು ಕೆಲಸಕ್ಕೆ ಹೋಗಿದ್ದರು. ಆದರೆ ಇದ್ದಕ್ಕಿದ್ದಂತೆ ಅವರ ಮೊಬೈಲ್ಗೆ ಕ್ಯಾಮರಾದಿಂದ ಒಂದು ನೋಟಿಫಿಕೇಷನ್ ಬರುತ್ತದೆ. ಅವರ ಫೂಟೇಜ್ ಓಪನ್ ಮಾಡಿ ನೋಡಿದಾಗ ಮನೆಯೊಳಗೆ ಯಾರೂ ಕಾಣಿಸುತ್ತಿರಲಿಲ್ಲ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವರ ಸಾಕು ನಾಯಿ ಲಿವಿಂಗ್ ರೂಮ್ಗೆ ಬರುತ್ತದೆ. ಅದು ಒಂದೇ ದಿಕ್ಕಿನಲ್ಲಿ ಏನನ್ನೋ ನೋಡುತ್ತಾ ನಿಂತುಕೊಂಡಿತ್ತು. ಅದರ ಕಣ್ಣಿಗೆ ಏನೋ ಕಾಣಿಸಿಕೊಂಡಿತ್ತು. ಆದರೆ ನೀವು ಈ ದೃಶ್ಯವನ್ನು ತುಂಬ ಗಮನದಿಂದ ನೋಡಿದರೆ ಟಿವಿಯ ಸ್ಕ್ರೀನ್ನಲ್ಲಿ ಒಂದು ಭಯಾನಕ ಸಂಗತಿ ಕಾಣಿಸುತ್ತದೆ. ಯಾರೋ ಕಾಣದ ಶಕ್ತಿ ಆ ನಾಯಿಯ ಕುತ್ತಿಗೆಯಲ್ಲಿದ್ದ ವೆಲ್ಕ್ರೋ ಬೆಲ್ಟನ್ನು ಬಲವಾಗಿ ಎಳೆದಂತೆ ಕಾಣಿಸುತ್ತದೆ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಆ ವ್ಯಕ್ತಿಯ ಹೇಳಿಕೆಯ ಪ್ರಕಾರ ಆ ಬೆಲ್ಟನ್ನು ಅಷ್ಟು ಸುಲಭವಾಗಿ ಎಳೆಯುವುದು ತುಂಬ ಕಷ್ಟ. ಇನ್ನೂ ಹೆಚ್ಚು ವಿಚಿತ್ರವಾದ ಸಂಗತಿ ಏನೆಂದರೆ ಆ ಘಟನೆಯ ನಂತರ ಅವರ ಸಾಕು ನಾಯಿ ಹಲವು ದಿನಗಳವರೆಗೆ ಸಹಜವಾಗಿ ವರ್ತಿಸಲೇ ಇಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ. ಇದೀಗ ನೀವು ನೋಡಲಿರುವ ಘಟನೆ ನಡೆದಿರುವುದು 2009ರಲ್ಲಿ ದ ಮಾರ್ನಿಂಗ್ ಕ್ಲಬ್ ಎಂಬ ಲೈವ್ ಶೋನಲ್ಲಿ. ನಿರೂಪಕರು ಮತ್ತು ಆ ಗೆಸ್ಟ್ನ ನಡುವೆ ಸಾಮಾನ್ಯ ಮಾತುಕತೆ ನಡೆಯುತ್ತಿತ್ತು. ಎಲ್ಲವೂ ಸಹಜವಾಗಿಯೇ ಕಾಣುತ್ತಿತ್ತು. ಆದರೆ ಜಾಹೀರಾತಿನ ಬ್ರೇಕ್ನ ವೇಳೆ ಕ್ಯಾಮ್ರಾ ಒಂದು ವಿಚಿತ್ರವಾದ ದೃಶ್ಯವನ್ನು ಸೆರೆ ಹಿಡಿದಿತ್ತು. ಇಬ್ಬರ ಮಧ್ಯೆ ಟೇಬಲ್ನ ಮೇಲೆ ಇಟ್ಟಿದ್ದ ಆ ದಿನಪತ್ರಿಕೆ ಯಾರೂ ಮುಟ್ಟದೆ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಹಾರಿ ಕ್ಯಾಮ್ರಾದ ಫ್ರೇಮ್ನಿಂದ ಹೊರಗೆ ಹೋಗಿಬಿಡುತ್ತದೆ. ಆ ಕ್ಷಣದಲ್ಲಿ ಅದರ ಹತ್ತಿರ ಯಾರೂ ಇರಲಿಲ್ಲ. ಹಾಗಾದರೆ ಆ ಪೇಪರನ್ನು ಹಾರಿಸಿದ್ದು ಯಾರು? ಗಾಳಿಯೇ ಅಥವಾ ಬೇರೆ ಏನಾದರೂ ಆಗಿರಬಹುದಾ? ಇಂದಿಗೂ ಈ ಘಟನೆಗೆ ಯಾವುದೇ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗನಿಸಿತು? ಈ ಘಟನೆಗಳಲ್ಲಿ ಯಾವುದು ನಿಮಗೆ ತುಂಬ ಭಯವನ್ನು ಉಂಟು ಮಾಡಿತು ಅಂತ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಭಯಾನಕ ಮತ್ತು ನಿಗೂಢ ಘಟನೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಆನ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೋಮಾಂಚಕ ಘಟನೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜಾಗೃತೆಯಾಗಿರಿ, ಏಕೆಂದರೆ ಮುಂದಿನ ವಿಚಿತ್ರವಾದ ಘಟನೆ
ನಿಮ್ಮದೇ ಆಗಿರಬಹುದು.